ಒಂದು ಕಾಡಿನಲ್ಲಿ ಒಂದು ಕಾಡುಕತ್ತೆ ವಾಸಿಸುತ್ತಿತ್ತು. ಅದಕ್ಕೆ ಯಾವುದೇ ಸ್ನೇಹಿತರಿರ್ಲಿಲ್ಲ. ಅದು ಒಂಟಿಯಾಗಿ ಬದುಕುತ್ತಿತ್ತು. ಒಂದು ದಿನ ಅಲ್ಲಿಂದ ಹಾದು ಹೋಗುತ್ತಿದ್ದ ಒಂದು ನರಿ ಆ ಕತ್ತೆಯನ್ನು ಕಂಡಿತು. ಅದು ಕತ್ತೆಯ ಬಳಿಗೆ ಹೋಗಿ ಕೇಳಿತು, "ಏನಾಯ್ತು ಸ್ನೇಹಿತನೇ, ನೀನು ಯಾಕೆ ಇಷ್ಟು ದುಃಖದಿಂದ ಕಾಣಿಸುತ್ತೀಯ?" ಕತ್ತೆ ಉತ್ತರಿಸಿತು, "ನನಗೆ ಯಾವುದೇ ಸ್ನೇಹಿತರಿಲ್ಲ. ನಾನು ತುಂಬಾ ಒಂಟಿಯಾಗಿದ್ದೇನೆ." ನರಿ ಅದನ್ನು ಸಮಾಧಾನಪಡಿಸುತ್ತಾ ಹೇಳಿತು, "ಚಿಂತಿಸಬೇಡ, ಇಂದಿನಿಂದ ನಾನು ನಿನ್ನ ಸ್ನೇಹಿತನಾಗುತ್ತೇನೆ." ಆ ದಿನದಿಂದ ಕತ್ತೆ ಮತ್ತು ನರಿ ಬಹಳ ಒಳ್ಳೆಯ ಸ್ನೇಹಿತರಾದರು. ಅವರು ಯಾವಾಗಲೂ ಒಟ್ಟಿಗೇ ಕಾಣಿಸುತ್ತಿದ್ದರು. ಒಂದು ಹುಣ್ಣಿಮೆ ರಾತ್ರಿ ನರಿ ಮತ್ತು ಕತ್ತೆ ಕಾಡಿನಲ್ಲಿ ಸುತ್ತಾಡುತ್ತಿದ್ದರು. ಆ ಸಂಜೆ ತಂಪಾಗಿಯೂ ಸುಂದರವಾಗಿಯೂ ಇತ್ತು. ನಡೆಯುತ್ತಾ ಅವರು ಕಾಡಿನ ಅಂಚಿನಲ್ಲಿದ್ದ ಒಂದು ಹಳ್ಳಿಯ ಬಳಿಗೆ ಬಂದರು. ಅಲ್ಲಿ ಹಣ್ಣುಗಳಿಂದ ತುಂಬಿದ ಒಂದು ತೋಟ ಇತ್ತು. "ಅಯ್ಯೋ, ಆ ಹಣ್ಣುಗಳು ಎಷ್ಟು ರುಚಿಕರವಾಗಿ ಕಾಣುತ್ತಿವೆ. ಬಾ, ಕೆಲವು ಹಣ್ಣುಗಳನ್ನು ತಿನ್ನೋಣ," ಎಂದು ಕತ್ತೆ ಹೇಳಿತು. "ಸರಿ," ಎಂದ ನರಿ, "ಆದರೆ ತುಂಬಾ ಮೌನವಾಗಿ ಇರಬೇಕು." ಅವರು ತೋಟದೊಳಗೆ ನುಗ್ಗಿ ಶಬ್ದ ಮಾಡದೆ ಹಣ್ಣುಗಳನ್ನು ತಿನ್ನಲು ಪ್ರಾರಂಭಿಸಿದರು. ಹೊಟ್ಟೆ ತುಂಬ ತಿಂದ ನಂತರ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆದರು. ಹಣ್ಣುಗಳು ತುಂಬಾ ರುಚಿಯಾಗಿದ್ದವು, ಆದರೆ ಇಂದು ರಾತ್ರಿ ಒಂದು ವಿಷಯ ಮಾತ್ರ ಇಲ್ಲ ಎಂದು ಕತ್ತೆ ಹೇಳಿತು. "ಅದು ಏನು?" ಎಂದು ನರಿ ಕೇಳಿತು. ಸಂಗೀತ ಎಂದು ಕತ್ತೆ ಆಶ್ಚರ್ಯದಿಂದ ಉತ್ತರಿಸಿತು. ನರಿ ಕೇಳಿತು, "ಸಂಗೀತ ಎಲ್ಲಿಂದ ಸಿಗುತ್ತದೆ?" ಕತ್ತೆ ಹೆಮ್ಮೆಯಿಂದ ಹೇಳಿತು, "ನಿನಗೆ ಗೊತ್ತಿಲ್ಲವೇ, ನಾನು ಒಬ್ಬ ಉತ್ತಮ ಗಾಯಕ." ನರಿ ಗಾಬರಿಯಾಯಿತು. "ನಾವು ಈಗ ತೋಟದಲ್ಲಿದ್ದೇವೆ. ರೈತರು ನಮ್ಮ ಧ್ವನಿ ಕೇಳಿದರೆ ನಾವು ಕಷ್ಟಕ್ಕೆ ಸಿಲುಕುತ್ತೇವೆ. ಹಾಡಬೇಕಂದರೆ ಇಲ್ಲಿಂದ ದೂರ ಹೋದ ನಂತರ ಹಾಡು," ಎಂದು ಅದು ಸಲಹೆ ನೀಡಿತು. ಕತ್ತೆಗೆ ನೋವಾಯಿತು. "ನಾನು ಹಾಡಲು ಬಾರದು ಎಂದು ನೀನು ಭಾವಿಸುತ್ತೀಯಾ?" ಅದು ಹೇಳಿತು, "ಸ್ವಲ್ಪ ತಾಳು, ನನ್ನ ಹಾಡನ್ನು ಕೇಳಿದ ಮೇಲೆ ನಿನಗೆ ಗೊತ್ತಾಗುತ್ತದೆ." ನರಿ ಕತ್ತೆ ತನ್ನ ಸಲಹೆಯನ್ನು ಕೇಳುವುದಿಲ್ಲ ಎಂದು ಅರಿತುಕೊಂಡಿತು. ಆದ್ದರಿಂದ ಅದು ಸ್ವಲ್ಪ ದೂರ ಹೋಗಿ ಮರಗಳ ಗುಂಪಿನ ಹಿಂದೆ ಅಡಗಿತು. ಕತ್ತೆ ತನ್ನ ತಲೆಯನ್ನು ಮೇಲಕ್ಕೆತ್ತಿ ಹಾಡಲು ಪ್ರಾರಂಭಿಸಿತು. ಹೀ ಹಾ, ಹೀ ಹಾ ಎಂದು ಜೋರಾಗಿ ಅರಚಿತು. ಆ ದೊಡ್ಡ ಶಬ್ದವನ್ನು ಕೇಳಿದ ರೈತರು ಕೋಲುಗಳನ್ನು ಹಿಡಿದು ಓಡಿ ಬಂದರು. ಅವರು ಮೂರ್ಖ ಕತ್ತೆಯನ್ನು ಚೆನ್ನಾಗಿ ಹೊಡೆದರು. ಕತ್ತೆಯ ದೇಹವೆಲ್ಲ ನೋವಿನಿಂದ ತುಂಬಿತು. ರೈತರು ಹೋದ ನಂತರ ನರಿ ತನ್ನ ಸ್ನೇಹಿತನ ಬಳಿಗೆ ಬಂತು. ಅದು ಕೇಳಿತು, "ನಿನ್ನ ಹಾಡಿಗೆ ಸಿಕ್ಕ ಬಹುಮಾನ ಇದೆಯೇ?" ಗಾಯಗೊಂಡು ನಾಚಿಕೆಪಟ್ಟ ಕತ್ತೆ ಉತ್ತರಿಸಿತು, "ಅವರಿಗೆ ಒಳ್ಳೆಯ ಸಂಗೀತದ ಬೆಲೆ ಗೊತ್ತಿಲ್ಲ." ಅದಕ್ಕೆ ನರಿ ಹೇಳಿತು, "ಒಳ್ಳೆಯ ಸ್ನೇಹಿತನ ಸಲಹೆಯನ್ನು ಕೇಳದಿದ್ದರೆ ಹೀಗೇ ಆಗುತ್ತದೆ. ಈಗಾದರೂ ನೀನು ಪಾಠ ಕಲಿತಿರಬೇಕು." ನೀತಿ: ಒಳ್ಳೆಯ ಸ್ನೇಹಿತನ ಸಲಹೆಯನ್ನು ಕಡೆಗಣಿಸಬಾರದು. ಬುದ್ಧಿವಂತಿಕೆಯ ಮಾತುಗಳನ್ನು ಕೇಳಿದರೆ ಅನೇಕ ಕಷ್ಟಗಳಿಂದ ತಪ್ಪಿಸಿಕೊಳ್ಳಬಹುದು. ಹಾಯ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.